ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿ ಮೆಂತೆ ಪಲಾವ್ ಮಾಡ್ತಿದ್ದೀನಿ. ಎಷ್ಟು ಮೆಂತೆ ಬಿಡಿಸ್ಕೊಬೇಕು, ನಾನು ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ಮೆಂತೆ. ನಾನು ವಿಡಿಯೋದಲ್ಲಿ ಈ ಥರ ತೋರಿಸ್ತಿದ್ದೀನಿ ನಿಮಗೆ. ಸೊಪ್ಪು ಸಣ್ಣಕ್ಕೆ ಬಿಡಿಸ್ಬೇಕು, ಎಲೆ ಅಷ್ಟೇ. ಮೆಂತೆ ಸೊಪ್ಪು ಹೆಲ್ತಿಗೆ ಒಳ್ಳೆಯದು, ಡೈಜೆಷನಿಗೆ ಒಳ್ಳೆಯದು, ಏರ್ಸಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಸೊಪ್ಪು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇಬ್ಬರೇ ಇಷ್ಟೇ ಸಾಕು ಕ್ವಾಂಟಿಟಿ ಮೆಂತೆ ಸೊಪ್ಪು. ನಾನು ಹೆಚ್ಚಕ್ಕೆ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತೀನಿ ಯಾವಾಗಲೂ. ಮೆಂತೆ ಪಲಾವ್ ಮಾಡಬೇಕು ಅಂದರೆ ಏನೇನು ತರಕಾರಿ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಟೊಮೊಟೊ 390, 290, ಒಂದು ಆನಿಯನ್ನು, ಒಂದು ಕ್ಯಾರೆಟು, 25 ಅಷ್ಟು ಬೀನ್ಸು, ಪೊಟೊಟೊ ಒಂದು. ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ಇಟ್ಕೊಬೇಕು, ವಾಶ್ ಮಾಡಬೇಕು. ನಾನು ಫಸ್ಟು ಬೀನ್ಸ್ ತೊಗೊಂಡಿದ್ದೀನಿ ಹೆಚ್ಚಕ್ಕೆ. ಬೀನ್ಸ್ ಸಣ್ಣ ಸಣ್ಣ ಕಟ್ ಮಾಡಬೇಕು ಚಾಕಲ್ಲಿ. ನಾನು ಒಂದು ಕ್ಯಾರೆಟ್ ಸಣ್ಣಕ್ಕೆ ಎಸ್ತಿದ್ದೀನಿ, ಸ್ಮಾಲ್ ಪೊಟೊಟೊ ಎಸ್ತಿದ್ದೀನಿ. ಹೆಚ್ಚಿ ಎಲ್ಲ ಒಂದು ತಟ್ಟೆಲೆ ಹಾಕ್ಕೋಬೇಕು. ಒಂದು ದೊಡ್ಡ ಸೈಜ್ 2 ಟೊಮೊಟೊ ಎಸ್ತಿದ್ದೀನಿ, ಒಂದು ಈರುಳ್ಳಿ ಎಸ್ದೆ. ಎಲ್ಲ ತರಕಾರಿ ತಟ್ಟೆಯಲ್ಲಿ ಹಾಕೊಂಡೆ. ಒಂದ್ಸರಿ ತೋರಿಸ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈರುಳ್ಳಿ ಬೇಕು, ಆಲೂಗಡ್ಡೆ ಬೇಕು, ಕ್ಯಾರೆಟ್ ಬೇಕು, ಬೀನ್ಸ್ ಬೇಕು, ಟೊಮೊಟೊ ಬೇಕು, ಮೆಂತೆ ಸೊಪ್ಪು ಬೇಕು. ನಾವಿಬ್ರೆಲ್ಲ ಇಷ್ಟು ಸಾಕು ಮೆಂತೆ ಸೊಪ್ಪು. ಸ್ಪೈಸಸ್ ಯಾವ ಅಂದರೆ ಕಡಲೆಬೇಳೆ, ಜೀರಿಗೆ, ಚಕ್ಕೆ, 3 ಲವಂಗ, 2 ಏಲಕ್ಕಿ, ಸಾಸಿವೆ, 2 ಪಲಾವ್ ಎಲೆ. ಬಟಾಣಿ ನೆನೆ ಇಟ್ಟಿಲ್ಲ, ಶೇಂಗಾ ತಗೊಂತಿದ್ದೀನಿ, ಹೆಲ್ತಿಗೆ ಒಳ್ಳೆಯದು ಶೇಂಗಾ. ನಾನು ಫಸ್ಟ್ ಕುಕ್ಕರ್ ತೊಳ್ಕೊತಿದ್ದೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟೆ, ಗ್ಯಾಸ್ ಆನ್ ಮಾಡಿದೆ. ನೀರು ಆರಿದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ನಾನು 1 ಸ್ಪೂನ್ ತುಪ್ಪ ಹಾಕ್ತೀನಿ, ಹೆಲ್ತಿಗೆ ಒಳ್ಳೆಯದು ಅಂತ. ಸ್ಪೈಸಸ್ ಹಾಕಬೇಕು ನೆಕ್ಸ್ಟ್ ಒಗ್ಗರಣೆಗೆ. ಫ್ರೈ ಮಾಡಬೇಕು ಸ್ವಲ್ಪ. ಫ್ರೈ ಮಾಡಿದ್ಮೇಲೆ ಎಲ್ಲ ತರಕಾರಿ ಹಾಕಬೇಕು, ಹೆಚ್ಕೊಂಡಿರೋದು ತರಕಾರಿ ಫ್ರೈ ಮಾಡಬೇಕು ಚೆನ್ನಾಗೆ. 5 ಮಿನಿಟ್ಸ್ ನಾನು ಶೇಂಗಾ ಹಾಕ್ತೀನಿ, ಬಟಾಣಿ ನೆನಾಕಿಲ್ಲ. ಮೆಂತೆ ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು. ನೀರಲ್ಲಿ ಮಣ್ಣಿರುತ್ತೆ ಮೆಂತೆ ಸೊಪ್ಪಲ್ಲಿ. ನಾನು ಮೆಂತೆ ಸೊಪ್ಪು ತೊಳೆದು ಕುಕ್ಕರಿಗೆ ಹಾಕ್ತಿದ್ದೀನಿ. ನೆಕ್ಸ್ಟು ಮೆಂತೆ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ, ಮೆಂತೆ ಸೊಪ್ಪು ಕರಗೋ ತನಕ. ನಾನು 1 ಪಾವು ಅಕ್ಕಿ ಹಾಕ್ತಿದ್ದೀನಿ. ಚೆನ್ನಾಗಿ ತೊಳಿಬೇಕು ಅಕ್ಕಿ ಫ್ರೆಂಡ್ಸ್. ನಾನು ಯೂಶಲಿ 3 ಸರಿ ಅಕ್ಕಿ ತೊಳಿತೀನಿ ಯಾವಾಗಲೂ. ಅಕ್ಕಿ ತೊಳೆದು ಕುಕ್ಕರಲ್ಲಿ ಹಾಕ್ತಿದ್ದೀನಿ ಇವಾಗ. ಅಕ್ಕಿ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಫ್ರೈ ಮಾಡಬೇಕು ಚೆನ್ನಾಗಿ. ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು 2 ಕಪ್ ನೀರು ಹಾಕ್ತಿದ್ದೀನಿ. ಅಳತೆ ಪ್ರಕಾರ ಹಾಕಬೇಕು. ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ. ಇದು ಹೊಸ ಖಾರದ ಪುಡಿ ಸ್ಟ್ರಾಂಗ್ ಇದೆ, ನಾನು 1 ಸ್ಪೂನ್ ಹಾಕ್ತಿದ್ದೀನಿ ಖಾರದ ಪುಡಿ. ಉಪ್ಪು ಕಡಿಮೆನೇ ಹಾಕಬೇಕು, ಉಪ್ಪು ಜಾಸ್ತಿ ಆದರೆ ತಿನ್ನಲ್ಲ. 1/2 ಸ್ಪೂನ್ ಹಾಕ್ತಿದ್ದೀನಿ ಉಪ್ಪು. ಇವಾಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಮಾಡಿ ಕುಕ್ಕರ್ ಮುಚ್ಚಬೇಕು ಕರೆಕ್ಟಾಗಿ. 3 ವಿಷಲ್ ಆಗಬೇಕು. ಗ್ಯಾಸ್ ಹೈ ಫ್ಲೇಮಲ್ಲಿ 3 ವಿಷಲ್ ಕುಕ್ಕರ್ ಕೂಗಿಸಿದ್ಮೇಲೆ ಮೆಂತೆ ಪಲಾವ್ ಆಗುತ್ತೆ. 15 ಮಿನಿಟ್ಸ್ ಆರಿದ್ಮೇಲೆ ಕುಕ್ಕರ್ ಓಪನ್ ಮಾಡಬೇಕು. ಮೆಂತೆ ಪಲಾವ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮೆಂತೆ ಪಲಾವ್ ತಿಂದ್ವಿ ನಾನು ನನ್ನ ಹಸ್ಬೆಂಡ್. ಟೇಸ್ಟ್ ತುಂಬ ಚೆನ್ನಾಗಿತ್ತು ಮೆಂತೆ ಪಲಾವ್. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದೇ ಥರ ಹೆಲ್ತಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.